ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಬೆಳಗಿನ ವಂದನೆಗಳು. ನನ್ನ ದಿನ ಹೀಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಕೈ ಮುಗಿಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಡ್ರೀಮ್ ಕಾರ್ ಏನೋ ತೊಗೊಬೇಕಂತಿದ್ದೀನಿ. ಅದಕ್ಕೋಸ್ಕರ ನೋಡಿ, ಹೊರಗಡೆ ಬಂದರೆ ನನ್ನ ಪ್ರಪಂಚ ಹೀಗೆ. ಎಲ್ಲರಿಗೂ ಬೆಳ್ಕೊಡೋ ಸೂರ್ಯನಿಗೊಂದು ನಮಸ್ಕಾರ, ಕಲ್ಪವೃಕ್ಷಕ್ಕೊಂದು ನಮಸ್ಕಾರ. ಬೆಳಗ್ಗೆ ಎದ್ದರೆ ನಮ್ಮ ಮನೆ ಮೇಲಿಂದ ವ್ಯೂ ನೋಡಿ ಹಿಂಗಿರುತ್ತೆ. ಪ್ರಕೃತಿ ನನ್ನನ್ನು ಹೀಗೆ ಆಹ್ವಾನಿಸುತ್ತದೆ ಬೆಳಗಿನ ಟೈಮಲ್ಲಿ. ಆಮೇಲೆ ದಿನನಿತ್ಯದ ಕರ್ಮಗಳು, ಬೆಳಗ್ಗೆ ಏನು ಕೆಲಸ ಮಾಡೋದು ಅಂತ ವೆಯ್ಟಿಂಗ್. ಇವಾಗ ನಮಗಿರೋ ನೆಕ್ಸ್ಟ್ ಇವತ್ತು ಪ್ರೋಗ್ರಾಮ್ ಏನಂದರೆ ನೋಡಿ, ಇಷ್ಟಿದೆಯಲ್ಲ ಎಲ್ಲ ಪಾರ್ಥೇನಿಯಂ ಗಿಡಗಳು ಜಾಸ್ತಿ ಆಗಿದೆ. ಇವತ್ತು ನಾನು ಮನೆಯಲ್ಲೇ ಇರೋದ್ರಿಂದ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ನಂದು ಯೂಶ್ವಲಿ ಬೆಂಗೋ ಕೋಲಾರಿಯನ್ ಕೋಲಾರ್ ಲ್ಯಾಂಗ್ವೇಜು. ಮುಂದೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಮ್ಮೂರಲ್ಲಿ ಇದಕ್ಕಂತಲೇ ಪ್ರೊಫೆಷ್ನಲ್ ಗಿಡ ಕೀಳೋರು ಇದ್ದಾರೆ. ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಇವಾಗ ಕಥೆಯಲ್ಲಿ ತುಂಬ ಮುಂದಕ್ಕೆ ಹೋಗ್ಬಿಟ್ಟೆ. ಒಂದು ನಿಮಿಷ. ಇದು ನೋಡಿ, ನಮ್ಮ ಚಿಕ್ಕಪ್ಪನ ಮಗಂದು, ಇದು ನಮ್ಮ ಅಣ್ಣದು, ಅದು ನಮ್ಮ ತಮ್ಮವ್ರದ್ದು ಮನೆ. ಇದು ನಮ್ಮದೇ ಏರಿಯಾ. ನಿಮ್ಮ ಎಂಪ್ಲಾಯಿ ಸ್ವಲ್ಪ ಬೇಕಿತ್ತಲ್ಲ ಚಂದ್ರು. ಏನು ಚಂದ್ರು, ಏನೈತೆ? ಅಡ್ವಾನ್ಸ್ ಎಷ್ಟಲ್ಲಿ ತಗೊಂಡಿರೋದು ನೀನು? ಹಾಂ, 1 ತಿಂಗಳಾಯಿತು. ಶಂಕುಸ್ಥಾಪನೆ ಬೇರೆ ಮಾಡ್ಬಿಟ್ಟು ಹೋಗೋನೆ. ಅವರು ಇವ್ರ ಸೀನಿಯರ್ ಪ್ರೊಫೆಷ್ನಲ್ ಗಿಡ ಕೀಳೋ ನಾಗಪ್ಪ ಅವರು. ಇದೇ ನಮ್ಮ ಮನೆ. ಎಂಪ್ಲಾಯೀಸ್ ಸಿಗಲಿಲ್ಲ. ಸೋಮವಾರದಿಂದ ಸರ್ಗೆ ಏನು ಕೆಲಸ ಇಲ್ಲ. ಡ್ಯೂಟಿ ಎಲ್ಲ ಇವರೊಬ್ಬರೇ ಮಾಡ್ತಾಯಿದ್ದಾರೆ. ನಂದು ಜಾಬ್ ಬಿಟ್ರೂ ಈ ಫುಲ್ ಟೈಮ್ ಜಾಬ್ ನಾನು ಬಿಡೋಂಗಿಲ್ಲ. ನಮ್ಮ ವೈಫ್ನವ್ರ ಕೆಲ್ಸಕ್ಕೆ ಡ್ರಾಪ್ ಮಾಡಲೇಬೇಕು ಡೈಲಿ. ಅಂತೂ ಇಂತೂ ಒಂದು ಕೆಲಸ ಆಯಿತು, ಮೇಡಮ್ನ ಡ್ರಾಪ್ ಮಾಡಿದ್ದಾಯಿತು. ಇನ್ನು ಹೋಗ್ಬಿಟ್ಟು ಈ ಕೆಲಸ ಮತ್ತು ರೆಡಿ ಆಗಿಬಿಟ್ಟು ನನ್ನ ಆಫೀಸ್ ವರ್ಕ್ ಮತ್ತೆ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ದಿನಚರಿ ಎಲ್ಲ ಹೀಗೆ ಮಾಡ್ತೀನಿ. ಅಂತಮ್ಮ ನಾನು ಇವಾಗ ನಿಮ್ಗೇನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ದಿನಕ್ಕೆ ಯಾವುದಾದ್ರು ಒಂದು ಒಳ್ಳೆಯ ಮಾತು, ಒಳ್ಳೆಯ ವಾಕ್ಯ ಹೇಳೋಣ ಅಂತಷ್ಟೇ. ನಾನು ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ನೋಡಿರೋ ವರ್ಡೆ ಅದನ್ನು ಕೆಟ್ರಿನಾ ಕೈಫ್ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದು, ನೀನು ಒಂದು ವಿಷಯನ ಒಬ್ರಿಗೆ ಒಳ್ಳೆ ರೀತಿಯಲ್ಲಿ ನಿನಗೆ ಕನ್ವೆ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ಆ ವಿಷಯನ ಅವ್ರಿಗೆ ಹೇಳಲೇಬೇಡ. ನೀನು ಹೇಳೋದ್ರಲ್ಲಿ ಅವ್ರಿಗೆ ಹರ್ಟ್ ಆಗೋ ರೀತಿ ಹೇಳಿದ್ರೆ ಅವ್ರು ಮಾಡಿರೋದೇ ತಪ್ಪಿರ್ಬೋದು, ಬಟ್ ನೀನು ಹೇಳೋ ರೀತಿ ತುಂಬ ತಪ್ಪಾಗೋಗುತ್ತೆ. ಅದು ನಿನ್ನ ಕಡೆಯಿಂದ ತಪ್ಪಾಗೋಗುತ್ತೆ. ಸೊ ಯಾವಾಗಲೂ ಅಷ್ಟೇ, ಒಂದು ವಿಷಯನ ನಿನಗೆ ಒಳ್ಳೆ ರೀತಿಯಲ್ಲಿ ಹೇಳಕ್ಕೆ ಬಂದಿಲ್ಲ ಅಂದರೆ ಹೇಳಲೇಬೇಡ. ಓಕೆ, ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಕಾರ್ ಎತ್ಕೊಂಡೋಗಿ ಪಾರ್ಕ್ ಮಾಡ್ದ, ಫ್ರೆಶ್ ಅಪ್ ಆದ್ಯಾ, ಹೋಗಿ ಸಿಸ್ಟಮ್ ಮುಂದೆ ಉಟ್ಕೊಂಡು ಕೆಲಸ ಮಾಡಿದ್ಯಾ, ಇನ್ನು ಫುಲ್ ದಿನಚರಿ ಇಲ್ಲಿಗೆ ಮುಗಿಯುತ್ತೆ. ಮತ್ತು ನಾಳೆ ಸಿಗೋಣ. ಧನ್ಯವಾದಗಳು. ಬಾಯ್. ಡ್ಯೂಟಿ ಕಂಪ್ಲೀಟ್. ನಾಗಣ್ಣ, ಗಿಡಗಳೇ ಕೀಳ್ತೀಯಾ? ಹುಷಾರಿಲ್ಲ ಇವತ್ತು, ನಾಳೆ ಅಷ್ಟೇ, ಆಮೇಲೆ ರೆಸ್ಟ್. ಅಲ್ಲೋ, ಸ್ಕೂಲಿಗೆ ಕೊಟ್ಟಿರೋದು ಸ್ನ್ಯಾಕ್ಸ್ನೆಲ್ಲ ನೀನು ಇಲ್ಲೇ ತಿನ್ಬಿಟ್ರೆ ಸ್ಕೂಲಲ್ಲಿ ಏನು ತಿಂತೀಯ? ಹಾಂ, ನೀನು ಇವಾಗಲೇ ತಿನ್ಬಿಟ್ಟಲ್ಲ. ಅಯ್ಯೋ, ಅವನು ಬ್ಯಾನಲ್ಲಿ ಹೋಗಿ ಸ್ವಲ್ಪ ತಿಂದಾಕ್ತಾನೆ. ಅವನು ಅನ್ಕೊಂಡಲ್ಲಿ ನಾನು ಸಾಯಂಕಾಲ ಬಂದಾಗ ತಿಂತೀನಿ. 3 ಗಂಟೆಯಲ್ಲಿ ತಿನ್ನೋದು. 3 ಗಂಟೆನಾಗ ಬರೋದು ನಾವು. ಕಾರ್ತಿಕ್, ನಾವು 4 ಗಂಟೆ ಏಯ್ ಅಲ್ಲ 4 o'clock ನ ಬರೋದಕ್ಕ. ಒಂದ್ಸತಿ ತಿಂಡಿ ಹಾಕಿದ್ರೆ ನಾನು ಹಂಗೆ ಇಟ್ಬಿಡ್ತೀನಿ. ಇಷ್ಟೆಲ್ಲ ನಂದು ಈ ದಿನದ ಮಾರ್ನಿಂಗ್ ದಿನಚರಿ ಆಗಿತ್ತು.
ಇದನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ವಂದನೆಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಮುಂದಿನ ವಿಡಿಯೋಗಳಿಗಾಗಿ. ಜೈ ಭಾರತ ಮಾತೆ, ಜೈ ಕನ್ನಡಾಂಬೆ.